ಕಣ್ಮಣಿ ನೀನು ಏಕವನೆ ಏನ್ ಮಾಮ ಇದು? ವಾಟ್ಸ್ ಹ್ಯಾಪನಿಂಗ್? ಲಗ್ ಮಾಡು ಬೆರಳು ಹಂಗೆಲ್ಲ ಮಾತಾಡ್ಬಾರ್ದು ಹಂಗೆಲ್ಲ. ಏನಿಲ್ಲಪ್ಪ, ನೀನು ಗೆದ್ದಿದ್ದನ್ನ ನಿನ್ನ ಮಾವ ನಾನು ಸೆಲೆಬ್ರೇಟ್ ಮಾಡ್ಕೊಂತ. ಸೆಲೆಬ್ರೇಷನ್ ಕಣ್ಮಣಿ ನೋಡ್ಕೊಂಡು ಆಡೋದ್ರ ಜೊತೆನಾ? ಅಯ್ಯ ಈ ಗೀತಾ ಮನೇಲಿದ್ದಾಗ ಈ ಕಣ್ಮಣಿ ಜೊತೆ ಒಂದು ಮಾತಾಡಕ್ ಆಗ್ತಿರ್ಲಿಲ್ಲ ಗೊತ್ತಾ? ಅಂದ್ರೆ ಅಂದ್ರೆ ಅದೇ ಕೆಲ್ಸದವಳ ಜೊತೆ ಒಂದು ಕಾಫಿ ಕೇಳೋಕ್ಕೂ ಆ ಗೀತಾನ ಪರ್ಮಿಷನ್ ಬೇಕಿತ್ತು ವಿಜಿ. ಈಗ ಕಾಫಿ ಏನು, ಊಟನೂ ಕೇಳ್ಬೋದು ಬೇಕಾದ್ರೆ. ಇದಕ್ಕೆಲ್ಲ ಕಾರಣ ನೀನು ವಿಜಿ. ನಿನ್ನ ಗೆಲುವಲ್ಲಿ ನೀನು ಮಾತ್ರ ಗೆದ್ದಿದ್ದಲ್ಲ, ನಾನು ಗೆದ್ದಿದ್ದೀನಿ. ನನ್ನ ತಂಗಿಯಮ್ಮನು ಗೆದ್ದಿದ್ದಾಳೆ. ಈ ಮನೆಯಲ್ಲಿ ನಮ್ಮ ಸರ್ವ ಸ್ವತಂತ್ರನು ಗೆದ್ದಿದೆ. ಮಾಮ, ಅಪ್ಪ ಬಂದ್ರು. ತಂಗೆಮ್ಮ ತಂಗೆಮ್ಮ ತಂಗೆಮ್ಮ, ಇವಳೆಲ್ಲ ಹೋಗಿದ್ದಾಳೆ? ಈ ಮನೇಲಿ ಒಂದು 18 ಕೋಣೆ ಇದೆ, ಯಾವ ಕೋಣೆಯಲ್ಲಿ ಯಾರು ಇರ್ತಾರೆ ಅಂತ ಗೊತ್ತಾಗ್ತಿಲ್ಲ. ತಂಗೆಮ್ಮ, ಅಯ್ಯೋ ಇವಳು ಇಲ್ಲಿಂದಲೇ ಬರ್ತಾ ಇದ್ದಾಳೆ. ಎಲ್ಲೇ ಇದ್ಯಾ ತಂಗೆಮ್ಮ? ಬಾವಾಜಿ ಬಂದ್ರು. ಬರ್ಲಿ ಬಿಡೋಣ, ನೀನ್ ಯಾಕೆ ಗಾಬರಿ ಆಗ್ತಿದ್ಯಾ? ಮ್ಯಾನೇಜ್ ಮಾಡೋದಕ್ ನಾನಿಲ್ವಾ? ಅಲ್ಲ ತಂಗೆವಾ, ಬಾವುಜಿ ಸಿಟ್ಟಲ್ಲಿ ಕೊತ 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 ಅಂತ ಕುದೀತಿರ್ತಾರೆ. ಆ ಸಿಟ್ಟಿಗೊಂದು ಬೇರೆ ದಿಕ್ಕು ತೋರಿಸ್ತೀನಿ. ನೀನ್ ಆಡೋ ಮಾತಿಗೆ ತಾಳ ಹಾಕು ಸಾಕು. ನಡಿ, ನೀನು ಹೇಳೋದಿಚ್ಚ, ನಾನು ಮಾಡೋದಿಚ್ಚ. ನೀನು ಅಂತ ಆಲಾಪ ಶುರು ಮಾಡು ತಂಗೆಮ್ಮ. ತಾಳ ಯಾಕೆ, ವೈಲಿನ ಕುಯ್ದು ಬಿಡ್ತೀನಿ. ಅಮ್ಮ, ವಿಜಿ, ನಾನಿದ್ದೀನಿ, ಡೋಂಟ್ ವರಿ. ಭಾನು, ಭಾನು, ವಿಜಯ್, ಭಾನು, ವಿಜಯ್. ಬಾವುಜಿ ನೋಡಿ, ನಾವೆಲ್ಲ ಇಲ್ಲೇ ಇದ್ದೀವಿ. ಮಾಡಬಾರ್ದು ಕೆಲಸ ಮಾಡಿ ಎಲ್ಲರೂ ಆರಾಮಾಗಿ ಕೂತಿದ್ದೀರಾ ಅಲ್ವಾ? ಈ ಮನೆಯಲ್ಲಿ ಏನ್ ನಡೀತಾ ಇದೆ? ನಾನು ಇಲ್ದೇ ಇರೋ ಹೊತ್ತಲ್ಲಿ ಪ್ರೆಸ್ನವರು ಈ ಮನೆಗೆ ಬರೋದು ಅಂದ್ರೆ ಏನು? ವಿಜಿ ಬಾಯಿಗೆ ಬಂದಾಗ ಮಾತಾಡೋದು ಅಂದ್ರೆ ಏನು? ಈ ಮನೆ ಗೀತಾ ಬಿಟ್ಟು ಹೊರಗಡೆ ಹೋಗೋದು ಅಂದ್ರೆ ಏನು? ಒಬ್ರಿಗಾದ್ರೂ ಜವಾಬ್ದಾರಿ ಅನ್ನೋದಿಲ್ವಾ? ನೋ ವಿಜಯ್, ನಿನಗೇನು ಬುದ್ಧಿ ಇಲ್ವೇನೋ? ಇನ್ನ ಮತ್ತೆ ಗೀತಾ ಮಧ್ಯ ಒಂದು ಸಣ್ಣ ವಿಷಯಕ್ಕೆ ಮನಸ್ತಾಪ ಆಗಿದೆ ಸರಿ, ಹಾಗಂತ ಈ ರೀತಿ. ಭಾನು, ನಿನಗಾದ್ರೂ ಅವನು ಬುದ್ಧಿ ಹೇಳಬೇಕು ಅಂತ ಗೊತ್ತಾಗ್ಲಿಲ್ವಾ? ಯಾವಾಗ್ಲೂ ಜೊತೆನೇ ಇದ್ದು ಅವನು ನೀನು ಸಪೋರ್ಟ್ ಮಾಡ್ತಾ ಇದೀಯಾ? ಹೀಗೆ ಮಾತಾಡ್ತಾ ಹೋಗ್ತೀರಾ ಅಥವಾ ನಮ್ಮ ಮಾತನ್ನು ಕೇಳಿಸ್ಕೊತೀರಾ? ಈ ಮನೆಯಲ್ಲಿ ಯಾರಿಗೆ ಏನ್ ಬೇಕಾದ್ರೂ ಅನ್ನೋದಕ್ಕೆ ನಿಮಗೆ ಹಕ್ಕಿದೆ. ನಾನ್ ಬೇಡ ಅಂತಿಲ್ಲ, ಆದ್ರೆ ಹೇಳೋದಕ್ಕೂ ಮುಂಚೆ ವಿಷಯ ಏನು ಅಂತ ತಿಳ್ಕೊಳ್ಳಿ. ಇದು ನನ್ನ ರಿಕ್ವೆಸ್ಟ್. ಏನಾಯ್ತು ಭಾನು? ಭಾನು, ನೀನ್ ಯಾಕೆ ಅಳ್ತಾ ಇದೀಯಾ?
ನನಗೋಸ್ಕರ ಅಳ್ತಾ ಇಲ್ಲ ರೀ. ಆ ಗೀತನ ಹತ್ರ ಅಷ್ಟು ಬೇಡ್ಕೊಂಡೆ, ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಕೊಡದೆ ಈ ಮನೆ ಹೊಸ್ಲು ದಾಟ್ ಹೋದ್. ನಿಮ್ಮ ಮರ್ಯಾದೆ, ಈ ಮನೆ ಮರ್ಯಾದೆನ ಬೀದಿಗೆ ಬರೋ ಹಾಗೆ ಮಾಡಿದ್ಲಲ್ಲ, ಅದಕ್ಕೆ ಅಳ್ತಾ ಇದ್ದೀನಿ. ಅಂದ್ರೆ ಹೂವಾಜಿ, ಇದೆಲ್ಲ ಆಗಿದ್ದ ಅವಳಿಂದಲೇ. ಗೀತಾಗ್ ನನ್ ಜೊತೆ ಸಂಸಾರ ಮಾಡಕ್ಕೆ ಇಷ್ಟ ಇಲ್ವಂತೆ ಅಪ್ಪ. ಯಾಕೆ? ಯಾಕಂದ್ರೆ ಅವಳಿಗೆ ಈ ಮನೆಯಲ್ಲಿ ಒಂದು ಪೊಸಿಷನ್ ಬೇಕಂತೆ. ಎಲ್ರು ಗೀತನ್ ಕೈ ಕೆಳಗಡೆ ಆಳ್ಗಳಾಗಿರ್ಬೇಕಂತೆ. ಈ ಮನೆ ಬೀಗದ ಕೈ ಅವಳ ಕೈಯಲ್ಲಿ ಇರ್ಬೇಕಂತೆ. ನನಗ್ ವಯಸ್ಸಾಯ್ತಂತೆ, ನಾನೊಂದ್ ಮೂಲೆಯಲ್ಲಿ ಬಿದ್ದಿರ್ಬೇಕಂತೆ. ಏನು ಈ ಮಾತುಗಳನ್ನ ಗೀತ ಆಡ್ದಲ್ಲ? ಹೂ ಭಾವುಜಿ, ಹೌದು ಭಾವುಜಿ, ಇದಕ್ಕೆ ನಾನೇ ಸಾಕ್ಷಿ. ಇದೇ ಕಣ್ಣಿಂದ ಕೇಳಿದ್ದೀನಿ, ಕಿವಿಯಿಂದ ನೋಡಿದ್ದೀನಿ ಭಾವುಜಿ. ಅಲ್ಲ, ಕಣ್ಣಿಂದ ನೋಡಿದ್ದೀನಿ, ಕಿವಿಯಿಂದ ಕೇಳಿದ್ದೀನಿ. ಅದೇ ಮಾತನ್ನ ನಾನು ಪ್ರೆಸ್ ಮೀಟಿಂಗ್ ಅಲ್ಲಿ ಹೇಳ್ದೆ. ಮಿಡಿಲ್ ಕ್ಲಾಸ್ ಹುಡುಗಿರಿಗೆ ಈ ದೌಲತ್ ಇರುತ್ತೆ ಅಂತ ನನಗೆ ಗೊತ್ತಿರ್ಲಿಲ್ಲಪ್ಪ. ಯಾಕಮ್ಮ ಹೀಗ್ ಮಾಡ್ದೆ ಅಂತ ಒಂದೇ ಒಂದು ಮಾತು ಕೇಳಿದ್ದು ಅಷ್ಟೇ ರೀ. ಶುರುವಾಯ್ತು ಅವಳು ಮಾತಿನ ಸುರಿಮಳೆ. ಅವಳು ಆಡಿದ ಪ್ರತಿಯೊಂದು ಮಾತಲ್ಲೂ ನೀವು ಹಾಗೆ, ನೀವು ಹೀಗೆ. ಈ ಮನೆ ಶ್ರೀಮಂತಿಗೆ ನೋಡಿ ತಾನೆ ನೀವು ನಮ್ಮ ಮಾವನ ಮದ್ವೆ ಆಗಿದ್ದು, ಈ ಮನೆಗ್ ಬಂದಿದ್ದು. ಈಗ ನಾನು ಅದನ್ನ ಆಸೆ ಪಟ್ರೆ ಅದು ತಪ್ಪು ಅಂತ ಹೇಳೋದಕ್ಕೆ ನೀವ್ ಯಾರು ಅಂತ. ಒಂದೇ ಸಮನೆ ಮಾತಾಡ್ತಾನೆ ಹೋದ್ಲು ಭಾವುಜಿ, ವಟ 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 ಅಂತ. ಫುಲ್ ಸ್ಟಾಪೇ ಇಲ್ಲ. ನನ್ನ ತಂಗಿಯಮ್ಮನಿಗೆ ಮಾತಾಡಕ್ ಪಾಪ ಒಂದು ಅವಕಾಶ ಸಿಗ್ಲಿಲ್ಲ ಭಾವುಜಿ. ಕೊನೆಗೆ ತಂಗಿಯಮ್ಮನೆ ಅವಳಿಗೆ ಕೈ ಮುಗಿದು, ತಗೊಮ್ಮ ಮನೆ ಬಿಗದ ಕೈನು ತಗೋ, ನೀನು ಹೇಳ್ದಂಗೆ ನಾನು ಇಡ್ತೀನಿ ಅಂತ ಹೇಳ್ಬಿಟ್ಟು ಅವಳ ಕಾಲು ಹಿಡಿಯಕ್ಕೆ ಹೊರಟ್ಲು ಭಾವುಜಿ. ಆದ್ರೂ ದೊಡ್ಡ 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 ಹೋಗೇ ಬಿಟ್ಲು ಅವಳು, ಕೊಬ್ಬು ಭಾವುಜಿ ಅವಳಿಗೆ. ನಮ್ಮ ಭಿಕ್ಷೆ ನಮಗ್ ಬೇಕಾಗಿಲ್ಲ ಅಂತ ಬೈದು ಹೋದ್ಲಪ್ಪ. ಅಲ್ಲ, ಗೀತ ಈ ರೀತಿ ಮಾತಾಡೋದಕ್ಕೆ ಸಾಧ್ಯ ಇಲ್ವಲ್ಲ? ಅಂದ್ರೆ ನಿಮಗೆ ನಮ್ಮೇಲೆ ನಂಬಿಕೆ ಬರ್ತಾ ಇಲ್ವಾ? ನಾನ್ ಸುಳ್ಳು ಹೇಳೋದಕ್ ಸಾಧ್ಯನಾ ರೀ? ನಾನು ಕೇಳಿದ್ದು. ಪರವಾಗಿಲ್ಲ ಅನ್ನಿ. ನೆನ್ನೆ ಮೊನ್ನೆ ಬಂದೋಡು ಅಂದ್ ಹೋಗಿದ್ದಾಯ್ತು. ನನ್ನನ್ನು ಕಟ್ಕೊಂಡು ಎಷ್ಟು ವರ್ಷ ನನ್ನನ್ನು ನೋಡಿದೀರಾ. ನಾನು ಏನು ಅಂತ ನಿಮಗ್ ಚೆನ್ನಾಗ್ ಗೊತ್ತು. ಆದ್ರೂ ಅನ್ಬೇಕು ಅನ್ಸಿದ್ರೆ ಅನ್ನಿ, ಪರವಾಗಿಲ್ಲ. ಹೇಳೆ, ಮಾತಾಡೆ, ನಿನ್ನ ಭವಿಷ್ಯದ ನಿರ್ಧಾರ ಏನು ಅಂತ ಹೇಳೆ. ರೀ, ನೀವು ಕೈ ಮುಗಿದ್ ಕೇಳ್ಕೋತೀನಿ, ಸಾಕು, ಸುಮ್ಮನೆ ಇದ್ಬಿಡ್ರಿ. ಅಯ್ಯೋ, ಈಗ ಅವಳಿಗಾಗಿರೋ ಆಘಾತನೇ ಅವಳ ಕೈಲಿ ತಡ್ಕೊಳಕ್ ಆಗ್ತಿಲ್ಲ. ಅವಳು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಆಮೇಲೆ ಮಾತಾಡೋಣ. ಏನೇ ಮಾತಾಡ್ತಿದ್ಯಾ? ಇವಳೇನೇ ಸಮಾಧಾನ ಆಗೋದು? ಸಮಾಧಾನ ಬೇಕಾಗಿರೋದು ನನ್ಗೆ ಕಣೆ. ಸಮಾಧಾನ ಆಗ್ಬೇಕಾಗಿರೋ ಇವಳು ಸಮಸ್ಯೆ ಆಗಿ ಕೂತ್ರೆ ನಾನೇನ್ ಮಾಡ್ಕೊಂಡು ಸಾಯ್ಲಿ ಹೇಳೆ? ಅಪ್ಪ ಪ್ಲೀಸ್, ನಾನ್ ಯಾವತ್ತೂ ನಿಮ್ಗೆ ಸಮಸ್ಯೆ ಆಗಿರ್ಲಿಲ್ಲ ಅಪ್ಪ. ಅದನ್ನೇ ಹೇಳ್ಬೇಕಾದವಳು ನೀನಲ್ಲ ಕಣೆ, ನಾನು. ಏ ಗೀತಾ, ಹೇಳ್ತಾ ಇದ್ದೀನಿ, ಸರಿಯಾಗಿ ಕೇಳಿಸ್ಕೋ. ನೀನು ಹುಟ್ಟದಾಗಿಂದ ನನ್ನ ಪಾಲಿಗೆ ದೊಡ್ಡ ಸಮಸ್ಯೆ. ಅಯ್ಯೋ, ಮದುವೆ ಆಗು ಹೋಗಿ ಏನೋ ಉದ್ಧಾರ ಮಾಡ್ತೀಯ ಅನ್ಕೊಂಡ್ರೆ ಅದು ಇಲ್ವಲ್ಲೇ. ನಾ ಗರ್ಕ, ನಾ ಘಾಟ್ಕ, ನಾ ಸೇವಕ, ನಾ ಸಮಾಜಕ ಅನ್ನೋ ತರ ಇದೆಯಲ್ಲೇ. ಅಯ್ಯೋ ನನ್ನ ದರಿದ್ರವೇ. ನೀನು ಇನ್ಮೇಲೆ ಗುಬ್ರ ಹಾಕೊಂಡು ಮನೇಲಿ ಕುತ್ಕೊಂಡ್ರೆ ಈ ಸಮಾಜ ಏನೇ ಅನ್ನುತ್ತೆ? ಅಪ್ಪ, ನಾವು ಮಿಡಲ್ ಕ್ಲಾಸು, ನಾವು ಸುಮ್ಮನಿದ್ರು ಸಮಾಜ ಏನೇನೋ ಮಾತಾಡುತ್ತೆ. ಹೌದಮ್ಮ, ಅದನ್ನೇ ನಾನು ಬಡ್ಕೊಳ್ತಾ ಇರೋದು.
ಆ ಮಿಡ್ಲ್ ಕ್ಲಾಸ್ ಸಮಾಜದ ಮಧ್ಯೆನೇ ನಾವು ಬದುಕಬೇಕಾಗಿರೋದು. ಅದನ್ನ ಮೀರಿ ಬೆಳೆಯೋದು ಅಂದ್ರೆ ನಾವು ಹೈ ಕ್ಲಾಸ್ ಆಗಬೇಕು. ಆಗ ಅವಕಾಶ ನಿನಗೆ ಬಂದಿತ್ತಲ್ಲೇ. ಮಂತ್ರಿ ಮಗ ನಿನ್ ಕೈ ಹಿಡ್ದಿದ್ದ, ಆದ್ರೆ ನೀನು ಕೈ ಬಿಡಿಸ್ಕೊಂಡು ಬಂದೆ. ನಿನ್ನ ಸ್ವಾಭಿಮಾನದ ಕೆಸರನ್ನ ಸೋಪ್ ಹಾಕೊಂಡು ತೊಳ್ಕೊಂಡು ಅಳಿಮೈಯನ್ ಜೊತೆ ಸಂಸಾರ ಮಾಡ್ತಾ ಇದ್ದಿದ್ರೆ ಇವತ್ತು ನಾವು ಹೈ ಕ್ಲಾಸ್ಗೆ 10 ಅವಕಾಶ ಇರ್ತಿತ್ತು ಕಣೆ. ಅದನ್ನ ಹಾಳು ಮಾಡ್ಕೊಂಡು ಬಂದ್ಬಿಟ್ಟೆ. ಅಯ್ಯೋ, ಇದು ಮರೆಯಲಾಗದ ದಿನ ಅಂತ ಅಂದಿದ್ದೆ. ನಿನ್ನ ಮಗಳು ಹಾಗೆ ಮಾಡ್ಬಿಟ್ಲಲ್ಲೇ ಸುಶೀಲ. ಗೀತಾ, ನನಗಿದೆಲ್ಲ ಗೊತ್ತಿಲ್ಲ. ನಿನಗೆ ಈ ಮನೆಯಲ್ಲಿ ಜಾಗ ಇಲ್ಲ. ನೀನು ವಾಪಸ್ಸು ನಿನ್ನ ಗಂಡನ ಮನೆಗೆ ಹೋಗ್ಬೇಕು ಅಷ್ಟೇ. ಭಾನು, ನೀನ್ ಸಮಾಧಾನ ಮಾಡ್ಕೋ. ನಾನು ಇನ್ನೇನು ಅಂತ ಇಲ್ಲ. ನಾನು ಕೇಳ್ತಾ ಇರೋದು ಪ್ರಶ್ನೆ ಒಂದೇ. ಮನೆಯಲ್ಲಿ ಏನೋ ನಡೀತು, ಒಬ್ರಿಗೊಬ್ರಿಗೆ ಮನಸ್ತಾಪ ಆಯ್ತು. ಹಾಗಂತ ಈ ಮನೆ ಯಜಮಾನ ಅಂತ ನಾನಿಲ್ವಾ? ನಾನು ಬರೋರ್ಗೂ ಕಾಯೋದಿಕ್ಕಾಗೋದಿಲ್ವಾ? ಅಥವಾ ನನಗೆ ಫೋನ್ ಮಾಡಿ ಈ ತರ ವಿಷಯ ಅಂತ ಹೇಳೋದಿಕ್ಕಾಗೋದಿಲ್ವಾ? ಮನೆ ವಿಷಯ 4 ಗೋಡೆಗಳ ಮಧ್ಯೆ ಇರಬೇಕು ಅನ್ನೋ ನಿಮ್ಗೆ ಯಾರಿಗೂ ಪ್ರಜ್ಞೆ ಅನ್ನೋದಿಲ್ವಾ? ನಿಮ್ಮಷ್ಟಕ್ಕೆ ನೀವೇ ಎಲ್ಲಾನು ತೀರ್ಮಾನ ಮಾಡ್ಕೊಂಡು ಪ್ರಶ್ನೆ ಕರ್ಸ್ಬಿಟ್ರಿ ಅಲ್ವಾ? ನಾವ್ ಎಲ್ರಿ ಕರ್ಸಿದ್ವಿ? ನಾವಲ್ಲ ಭಾವಜಿ, ಅದ್ರ ವ್ಯವಸ್ಥೆನ ಮೊದಲೇ ಗೀತಾ ಕಡೆಯಿಂದ ಆಗಿತ್ತು ಭಾವಜಿ. ಏನ್ ಹೇಳ್ತಾ ಇದೆಯಾ ಸಿತಾರ? ಸತ್ಯ ಅಪ್ಪ. ಹ್ಞೂ ಭಾವಜಿ, ಇವಳು ಜಗಳ ಮುಗಿಸ್ಕೊಂಡು ಹಿಂಗ್ ಹೋಗಿದ್ದೆ ತಡ. ಅದೆಲ್ಲಿದ್ರೂ ಗೊತ್ತಿಲ್ಲ ಭಾವಜಿ. 10 ಕಡೆಯಿಂದ ದೊಡ್ಡ 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 ಅಂತ ಬಂದ್ರು, ಕ್ಯಾಮ್ರಾ ಮೈಕ್ ಹಿಡ್ಕೊಂಡು ಮೀಡಿಯಾದವರು. ಪಾಪ ಅದೇ ಸಿಟ್ಟಲ್ಲಿ ವಿಜಿ ಮೀಡಿಯಾದವ್ರ ಮುಂದೆ ಇರೋ ಸತ್ಯನ ಹೇಳ್ತಾ ಹೋದ. ಸಾರಿ ಅಪ್ಪ. ಈ ಮನೇಲಿ ಬದುಕಕ್ ಯೋಗ್ಯತೆ ಇಲ್ದಿರೋ ಒಂದು ಹೆಣ್ಣನ್ನ ನಾನು ಹೆಂಡತಿಯಾಗಿ ಸ್ವೀಕರಿಸಿ ಈ ಮನೆ ಸೊಸೆಯಾಗಿಸಿ ತಪ್ಪು ಮಾಡ್ಬಿಟ್ಟೆ. ಒಂದು ವಿಷಯ ನೆನ್ಪಿದ್ಯೇನ್ರಿ? ಈ ಮನೆಗ್ ಬಂದಾಗ ಹೊಸ್ಲು ಮೇಲೆ ಸೇರಿಟ್ಟು ತಾನೇ ಒತ್ಕೊಂಡು ಬಂದು ನಿಮ್ ಮುಂದೆ ನಿಂತಾಗ ಪ್ರೆಸ್ಸು ಮೀಡಿಯಾದವ್ರನ್ನ ಕರೆಸ್ದವಳು ಅವಳೇ. ಇವತ್ತು ಅವಳು ಹೋಗುವಾಗ ಅದೇ ಪ್ರೆಸ್ಸು ಮೀಡಿಯಾದವ್ರನ್ನ ಕರೆಸ್ದವಳು ಅವಳೇ. ಅಂದ್ರೆ ನಿಮ್ಮ ಮರ್ಯಾದೆ, ಈ ಮನೆ ಮರ್ಯಾದೆ ಇಡೀ ರಾಜ್ಯದ ಜನತೆ ಮುಂದೆ ಹರಾಜ್ ಹಾಕಿದಾಳೆ. ನಿಮಗ್ ಅರ್ಥ ಆಗಲ್ಲ ರೀ. ಬೆಳ್ಳಗಿರೋದೆಲ್ಲ ಹಾಲು ಅಂದ್ಕೊಂಡ್ಬಿಡ್ತೀರಾ. ಇಷ್ಟೆಲ್ಲ ಕೇಳಿದ ಮೇಲೂ ಆ ಗೀತಾ ಮಾಡಿದ್ದು ಸರಿ ಅಂತೀರಾ? ನಾನು ಮಾಡಿದ ತಪ್ಪು ಅಂತೀರಾ? ಈಗ ಹೇಳಿ, ಆ ಗೀತಾ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹೇಳಿ.